ಮಿತ್ರರೇ, ಇಂದು ಏಪ್ರಿಲ್ 14. ಭಾರತದ ಚರಿತ್ರೆಯಲ್ಲಿ ಈ ದಿನಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಇಂದು ಕೇವಲ ಒಬ್ಬ ವ್ಯಕ್ತಿಯ ಜನ್ಮದಿನವಲ್ಲ. ಇಂದು ಅಂಧಕಾರದಿಂದ ಬೆಳಕಿನೆಡೆಗೆ, ದಾಸ್ಯದಿಂದ ಸ್ವಾತಂತ್ರ್ಯದೆಡೆಗೆ ಮತ್ತು ಅಸಮಾನತೆಯಿಂದ ಸಮಾನತೆಯೆಡೆಗೆ ಭಾರತೀಯ ಸಮಾಜಕ್ಕೆ ದಾರಿ ತೋರಿಸಿದ ಮಹಾನ್ ಜ್ಞಾನ ಸೂರ್ಯನ ಉದಯದ ದಿನ. ಆ ಸೂರ್ಯನೇ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಾಗ ಅವರನ್ನು ಕೇವಲ ಒಂದು ಜಾತಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತಗೊಳಿಸುವುದು ನಾವು ಅವರಿಗೆ ಮಾಡುವ ದೊಡ್ಡ ಅಪಚಾರ. ಅಂಬೇಡ್ಕರ್ ಅಂದರೆ ಜ್ಞಾನದ ಆಗರ. ಅವರು ವಿಶ್ವದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಶ್ರೇಷ್ಠ ಕಾನೂನು ತಜ್ಞ, ಧೀಮಂತ ರಾಜಕಾರಣಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆಯನ್ನು ಅಪ್ಪಿಕೊಂಡ ಮಹಾನ್ ಮಾನವತಾವಾದಿ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತಕ್ಕೆ ಸಂವಿಧಾನ ಎಂಬ ಜೀವನಾಡಿ ನೀಡಿದ ಅವರು ನಮ್ಮೆಲ್ಲರ ಬದುಕಿನ ಹಕ್ಕುಗಳ ಕಾವಲುಗಾರ. ಇಂದು ನಾವು ಇಲ್ಲಿ ಮುಕ್ತವಾಗಿ ಮಾತನಾಡುತ್ತಿದ್ದೇವೆ ಎಂದರೆ, ಮಹಿಳೆಯರು ಇಂದು ಸಮಾಜದ ಉನ್ನತ ಸ್ಥಾನಗಳಲ್ಲಿದ್ದಾರೆ ಎಂದರೆ, ಪ್ರತಿಯೊಬ್ಬರಿಗೂ ಸಮಾನ ಗೌರವ ಸಿಗುತ್ತಿದೆ ಎಂದರೆ, ಅದರ ಹಿಂದೆ ಬಾಬಾ ಸಾಹೇಬರ ಪರಿಶ್ರಮ ಮತ್ತು ದೂರದೃಷ್ಟಿ ಇದೆ. ನಾವು ಇಲ್ಲಿ ಅವರ ಜೀವನದ ಉದ್ದೇಶವೇನಿತ್ತು, ಅವರು ನಮಗಾಗಿ ಎಂತಹ ಭಾರತವನ್ನು ಬಯಸಿದ್ದರು, ಅವರ ಸಂಘರ್ಷದ ಹಾದಿ ಎಷ್ಟು ಕಠಿಣವಾಗಿತ್ತು ಎಂಬ ಸತ್ಯಗಳನ್ನು ಮೆಲುಕು ಹಾಕಬೇಕಿದೆ. ಅಂಬೇಡ್ಕರ್ ಅವರು ಹೇಳುತ್ತಿದ್ದರು, ನಾನು ಅಳೆಯುವುದು ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯ ಆಧಾರದ ಮೇಲೆ. ಇಂತಹ ಉನ್ನತ ಚಿಂತನೆಗಳನ್ನು ಹೊಂದಿದ್ದ ಮಹಾಪುರುಷನ ಬದುಕಿನ ಪುಟಗಳನ್ನು ಇಂದಿನ ಈ ಕಾಲಾವಧಿಯಲ್ಲಿ ನಾವು ವಿಸ್ತೃತವಾಗಿ ತಿಳಿಯೋಣ. ಅವರ ಜ್ಞಾನದ ದೀವಿಗೆಯನ್ನು ನಮ್ಮ ಮನಸ್ಸಿನಲ್ಲಿ ಬೆಳಗಿಸಿಕೊಳ್ಳೋಣ. ಬನ್ನಿ ಮಿತ್ರರೇ, ಶೋಷಿತರ ಧ್ವನಿಯಾಗಿ, ನವಭಾರತದ ನಿರ್ಮಾತೃವಾಗಿ ಬೆಳಗಿದ ಆ ಮಹಾಚೇತನಕ್ಕೆ ಗೌರವ ಸಲ್ಲಿಸುತ್ತಾ ಅವರ ಜೀವನದ ಒಂದೊಂದೇ ಮೈಲಿಗಲ್ಲುಗಳನ್ನು ಗಮನಿಸುತ್ತಾ ಸಾಗೋಣ. ಮೊದಲನೆಯದಾಗಿ, ಬಾಲ್ಯ ಮತ್ತು ಶಿಕ್ಷಣದ ಸಂಘರ್ಷ. ಬಂಧುಗಳೇ, ಒಬ್ಬ ಮನುಷ್ಯ ಎತ್ತರಕ್ಕೆ ಬೆಳೆಯಬೇಕಾದರೆ ಅವನ ಹಾದಿ ಸುಗಮವಾಗಿರಬೇಕು ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಬಾಬಾ ಸಾಹೇಬರ ಹಾದಿ ಮುಳ್ಳಿನ ಹಾಸಿಗೆಯಾಗಿತ್ತು. 1891 ಏಪ್ರಿಲ್ 14 ಜನಿಸಿದ ಈ ಮಗುವಿಗೆ ಭೀಮಾ ಎಂದು ಹೆಸರಿಡಲಾಯಿತು. ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅವರು ಸೇನೆಯಲ್ಲಿ ಸುಬೇದಾರರಾಗಿದ್ದರು. ತಂದೆ ಶಿಸ್ತಿನ ಸಿಪಾಯಿಯಾಗಿದ್ದರೆ, ತಾಯಿ ಭೀಮಾಬಾಯಿ ಮಮತೆಯ ಸಾಕಾರ ಮೂರ್ತಿಯಾಗಿದ್ದರು. ಆದರೆ ಅಂದಿನ ಸಮಾಜದ ಜಾತಿ ಪದ್ಧತಿಯ ಕ್ರೂರತೆ ಆ ಪುಟ್ಟ ಬಾಲಕನನ್ನೂ ಬಿಡಲಿಲ್ಲ. ಶಾಲೆಯಲ್ಲಿ ಇತರ ಮಕ್ಕಳು ಬೆಂಚಿನ ಮೇಲೆ ಕುಳಿತು ಪಾಠ ಕೇಳುತ್ತಿದ್ದರೆ, ಭೀಮ ಮಾತ್ರ ತರಗತಿಯ ಹೊರಗೆ ತಾನು ಮನೆಯಿಂದ ತಂದಿದ್ದ ಹಳೆಯ ಗೋಣಿಚೀಲದ ಮೇಲೆ ಕುಳಿತು ಪಾಠ ಕೇಳಬೇಕಿತ್ತು. ಕುಡಿಯುವ ನೀರಿಗಾಗಿ ಬಾಯಾರಿದಾಗ ಶಾಲೆಯ ಪೇದೆ ಬಂದು ಮೇಲಿನಿಂದ ನೀರು ಸುರಿದರೆ ಮಾತ್ರ ಇವರಿಗೆ ಕುಡಿಯಲು ನೀರು ಸಿಗುತ್ತಿತ್ತು. ಪೇದೆ ಇಲ್ಲದ ದಿನ ಭೀಮ ನೀರಿಲ್ಲದೆ ದಿನ ಕಳೆಯಬೇಕಿತ್ತು. ಅಂದಿನ ಆ ಪರಿಸ್ಥಿತಿಯನ್ನು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ನೋ ಪ್ಯೂನ್ ನೋ ವಾಟರ್ ಎಂದು ಅತ್ಯಂತ ನೋವಿನಿಂದ ದಾಖಲಿಸಿದ್ದಾರೆ. ಶಿಕ್ಷಣವೆಂಬ ಆಯುಧ. ಇಂತಹ ಅವಮಾನಗಳ ನಡುವೆಯೂ ಭೀಮ ಸೋಲಲಿಲ್ಲ. ತಂದೆ ರಾಮ್ಜಿಯವರು ಮಗನಿಗೆ ಹೇಳುತ್ತಿದ್ದರು, ಮಗನೇ, ನಿನ್ನ ಕೈಯಲ್ಲಿರುವ ಕಹಿಯನ್ನು ಸಿಹಿಯಾಗಿ ಬದಲಾಯಿಸಬಲ್ಲ ಶಕ್ತಿ ಕೇವಲ ಶಿಕ್ಷಣಕ್ಕಿದೆ ಎಂದು. ಈ ಮಾತು ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ ಆಳವಾಗಿ ಬಿತ್ತಲ್ಪಟ್ಟಿತು. ಮುಂಬೈನ ಎಲ್ಫಿನ್ಸ್ಟನ್ ಹೈಸ್ಕೂಲ್ ಸೇರಿ ಅಲ್ಲಿ ಮೆಟ್ರಿಕ್ಯುಲೇಷನ್ ಪೂರ್ಣಗೊಳಿಸಿದಾಗ ಇಡೀ ಸಮುದಾಯವೇ ಸಂಭ್ರಮಿಸಿತು. ಏಕೆಂದರೆ ಅಸ್ಪೃಶ್ಯ ಸಮುದಾಯದ ಮಗುವೊಂದು ಹೈಸ್ಕೂಲ್ ಮುಗಿಸುವುದು ಅಂದು ದೊಡ್ಡ ಪವಾಡವಾಗಿತ್ತು. ನಂತರ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ವಿದ್ಯಾರ್ಥಿ ವೇತನದ ನೆರವಿನಿಂದ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋದರು. ಅಲ್ಲಿ ದಿನಕ್ಕೆ 18 ಗಂಟೆಗಳ ಕಾಲ ಓದುತ್ತಿದ್ದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕೇವಲ 2.5 ವರ್ಷಗಳಲ್ಲಿ 8 ವರ್ಷಗಳ ಅಭ್ಯಾಸವನ್ನು ಪೂರ್ಣಗೊಳಿಸಿ ದಾಖಲೆ ನಿರ್ಮಿಸಿದರು. ಬಾರ್ ಅಟ್ ಲಾ ಪದವಿ ಪಡೆದು ನ್ಯಾಯವೇತ್ತರಾದರು. ಅವರು ಗಳಿಸಿದ MA, PhD, DSc ಪದವಿಗಳು ಕೇವಲ ಅವರ ವೈಯಕ್ತಿಕ ಸಾಧನೆಯಾಗಿರಲಿಲ್ಲ. ಅವು ಈ ದೇಶದ ಪ್ರತಿಯೊಬ್ಬ ಶೋಷಿತನಿಗೂ ದೊರೆತ ಜಯವಾಗಿತ್ತು. ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಹೇಳುತ್ತಿದ್ದರು, ಶಿಕ್ಷಣವು ಹಾಲಿನಂತಿರಬೇಕು, ಅದನ್ನು ಕುಡಿದವನು ಹುಲಿಯಂತೆ ಗರ್ಜಿಸಲೇಬೇಕು ಎಂದು. ಇಂದು ನಮ್ಮ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳಿವೆ, ಶಾಲೆಗಳಿವೆ, ಬಿಸಿಯೂಟವಿದೆ. ಆದರೆ ಬಾಬಾ ಸಾಹೇಬರಿಗೆ ಯಾವುದೂ ಇರಲಿಲ್ಲ. ಆದರೂ ಅವರು ಜ್ಞಾನದ ಶಿಖರ ಏರಿದರು. ನಾವು ಇಂದು ಅವರ ಜಯಂತಿ ಆಚರಿಸುವಾಗ ನಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಎಷ್ಟು ಜಾಗೃತರಾಗಿದ್ದೇವೆ ಎಂದು ಪ್ರಶ್ನಿಸಿಕೊಳ್ಳಬೇಕಿದೆ. ಅಂಬೇಡ್ಕರ್ ಅವರ ಶಿಕ್ಷಣದ ಹಾದಿ ನಮಗೆ ಸಂಘರ್ಷದ ಹಾದಿಯಲ್ಲಿ ಜಯಗಳಿಸುವುದು ಹೇಗೆ ಎಂಬುದನ್ನು ಕಲಿಸಿಕೊಡುತ್ತದೆ. ಸಾಮಾಜಿಕ ಸುಧಾರಣೆ ಮತ್ತು ಹೋರಾಟದ ಅನಿವಾರ್ಯತೆ.
ಬಂಧುಗಳೇ, ವಿದೇಶದಿಂದ ಅಪಾರ ಜ್ಞಾನದೊಂದಿಗೆ ಭಾರತಕ್ಕೆ ಮರಳಿದ ಅಂಬೇಡ್ಕರ್ ಅವರಿಗೆ ಇಲ್ಲಿನ ಪರಿಸ್ಥಿತಿ ಬದಲಾಗಿರಲಿಲ್ಲ ಎಂದು ತೋಚುತ್ತದೆ. ಬರೋಡಾದಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿದಾಗಲೂ ಅವರಿಗೆ ಕುಡಿಯುವ ನೀರು ಮತ್ತು ಉಳಿದುಕೊಳ್ಳಲು ಜಾಗ ನೀಡಲು ಅಲ್ಲಿನ ಜನರು ನಿರಾಕರಿಸಿದರು. ಆಗ ಅವರಿಗೆ ಅರ್ಥವಾಯಿತು, ಕೇವಲ ಒಬ್ಬ ವ್ಯಕ್ತಿ ವಿದ್ಯಾವಂತನಾದರೆ ಸಾಲದು, ಇಡೀ ಸಮಾಜದ ಮನಸ್ಥಿತಿ ಬದಲಾಗಬೇಕು. ಅಲ್ಲಿಂದ ಶುರುವಾಯಿತು ಬಾಬಾ ಸಾಹೇಬರ ಮಹಾನ್ ಸಾಮಾಜಿಕ ಕ್ರಾಂತಿ, ಮಹಾಡ್ ಸತ್ಯಾಗ್ರಹ ಮತ್ತು ಚಾವದಾರ್ ಕೆರೆಯ ಕ್ರಾಂತಿ. 1927 ಮಾರ್ಚ್ 20ರಂದು ಮಹಾರಾಷ್ಟ್ರದ ಮಹಾಡ್ನಲ್ಲಿ ನಡೆದ ಘಟನೆ ಇಂದಿಗೂ ನಮಗೆ ರೋಮಾಂಚನ ತರುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ಅವಕಾಶವಿದ್ದ ಚಾವದಾರ್ ಕೆರೆಯ ನೀರನ್ನು ಮುಟ್ಟಲು ಅಸ್ಪೃಶ್ಯರಿಗೆ ಅಧಿಕಾರವಿರಲಿಲ್ಲ. ಅಂಬೇಡ್ಕರ್ ಅವರು ಸಾವಿರಾರು ಅನುಯಾಯಿಗಳೊಂದಿಗೆ ಅಲ್ಲಿಗೆ ಹೋಗಿ ಕೆರೆಯ ನೀರನ್ನು ತಾವೇ ಮೊದಲು ಕುಡಿಯುವ ಮೂಲಕ ಸಮಾಜದ ಕಂದಾಚಾರಗಳನ್ನು ಸುಟ್ಟು ಹಾಕಿದರು. ಇದು ಕೇವಲ ನೀರು ಕುಡಿಯುವ ಹೋರಾಟವಾಗಿರಲಿಲ್ಲ, ಇದು ಮನುಷ್ಯನ ಆತ್ಮಗೌರವದ ಹೋರಾಟವಾಗಿತ್ತು. ಇದೇ ಸಂದರ್ಭದಲ್ಲಿ ಅವರು ಅಸಮಾನತೆಯನ್ನು ಸಾರುವ ಮನುಸ್ಮೃತಿಯನ್ನು ದಹಿಸಿ ಹೊಸ ಯುಗದ ಆರಂಭಕ್ಕೆ ನಾಂದಿ ಹಾಡಿದರು. ಪತ್ರಿಕೋದ್ಯಮ ಮತ್ತು ಜನಜಾಗೃತಿ. ಜನರ ಕಣ್ಣು ತೆರೆಸಲು ಅಂಬೇಡ್ಕರ್ ಅವರು ಪತ್ರಿಕೋದ್ಯಮವನ್ನು ಅಸ್ತ್ರವನ್ನಾಗಿ ಬಳಸಿದರು. ಮೂಕನಾಯಕ, ಬಹಿಷ್ಕೃತ ಭಾರತದಂತಹ ಪತ್ರಿಕೆಗಳ ಮೂಲಕ ಅವರು ಶೋಷಿತರ ನೋವನ್ನು ಅಕ್ಷರ ರೂಪಕ್ಕಿಳಿಸಿದರು. ಅವರ ಲೇಖನಿ ಎಷ್ಟು ಹರಿತವಾಗಿತ್ತೆಂದರೆ ಅದು ಬ್ರಿಟಿಷ್ ಸರ್ಕಾರವನ್ನು ಮತ್ತು ಅಂದಿನ ಸಂಪ್ರದಾಯವಾದಿಗಳನ್ನು ನಡುಗಿಸಿತ್ತು. ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು ಸ್ಥಾಪಿಸಿ ದಲಿತರ ಶಿಕ್ಷಣ ಮತ್ತು ಆರ್ಥಿಕ ಸುಧಾರಣೆಗಾಗಿ ಹಗಲಿರುಳು ಶ್ರಮಿಸಿದರು. ರಾಜಕೀಯ ಹಕ್ಕುಗಳಿಗಾಗಿ ಹೋರಾಟ. ಅಂಬೇಡ್ಕರ್ ಅವರಿಗೆ ತಿಳಿದಿತ್ತು, ಕೇವಲ ಸಾಮಾಜಿಕ ಸುಧಾರಣೆಯಿಂದ ಕೆಲಸವಾಗುವುದಿಲ್ಲ, ನಮಗೆ ರಾಜಕೀಯ ಅಧಿಕಾರ ಬೇಕು ಎಂದು. ದುಂಡು ಮೇಜು ಪರಿಷತ್ತಿನಲ್ಲಿ ಅವರು ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕಿಗಾಗಿ ಸಿಂಹದಂತೆ ಗರ್ಜಿಸಿದರು. ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ದೇಶದ ಹಿತದೃಷ್ಟಿಯಿಂದ ಅವರು ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿ ಮೀಸಲಾತಿ ಪದ್ಧತಿಯನ್ನು ಜಾರಿಗೆ ತಂದರು. ಇಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಹಿಂದುಳಿದ ವರ್ಗದವರಿಗೆ ಪ್ರಾತಿನಿಧ್ಯ ಸಿಗುತ್ತಿದೆ ಎಂದರೆ ಅದಕ್ಕೆ ಬಾಬಾ ಸಾಹೇಬರು ಅಂದು ಮಾಡಿದ ತ್ಯಾಗವೇ ಕಾರಣ. ಹೋರಾಟ ಎಂದರೆ ಕೇವಲ ರಸ್ತೆಗಿಳಿದು ಘೋಷಣೆ ಕೂಗುವುದಲ್ಲ. ಅಂಬೇಡ್ಕರ್ ಅವರ ಪ್ರಕಾರ ವ್ಯವಸ್ಥಿತವಾಗಿ ಸಂಘಟಿತರಾಗಿ ಜ್ಞಾನದ ಬಲದೊಂದಿಗೆ ಹಕ್ಕನ್ನು ಕೇಳುವುದು ನಿಜವಾದ ಹೋರಾಟ. ಅವರು ಹೇಳುತ್ತಿದ್ದರು, ನಿಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳುವವರ ವಿರುದ್ಧ ಧ್ವನಿ ಎತ್ತದಿದ್ದರೆ ನೀವು ಗುಲಾಮರಾಗಿರಲು ಅರ್ಹರು ಎಂದು. ಇಂದು ನಾವು ನಮ್ಮ ಹಕ್ಕುಗಳ ಬಗ್ಗೆ ಎಷ್ಟು ಜಾಗೃತವಾಗಿದ್ದೇವೆ? ಬಾಬಾ ಸಾಹೇಬರ ಹೋರಾಟ ನಮಗೆ ಇಂದಿಗೂ ದಾರಿದೀಪವಾಗಿದೆ. ಸಂವಿಧಾನ ಶಿಲ್ಪಿಯಾಗಿ ಬಾಬಾ ಸಾಹೇಬರು. ಬಂಧುಗಳೇ, 1947 ಆಗಸ್ಟ್ 15ರಂದು ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ನೂರಾರು ಭಾಷೆ, ಸಾವಿರಾರು ಜಾತಿ ಮತ್ತು ವಿಭಿನ್ನ ಸಂಸ್ಕೃತಿಗಳಿರುವ ಈ ದೇಶವನ್ನು ಒಂದುಗೂಡಿಸಿ ನಡೆಸಲು ಒಂದು ಭದ್ರವಾದ ಕಾನೂನಿನ ಚೌಕಟ್ಟು ಬೇಕಿತ್ತು. ಅಂತಹ ಮಹತ್ತರವಾದ ಜವಾಬ್ದಾರಿಯನ್ನು ಹೊರಲು ಅಂದು ಇಡೀ ಭಾರತಕ್ಕೆ ಕಂಡಿದ್ದು ಒಬ್ಬರೇ ವ್ಯಕ್ತಿ, ಅವರೇ ಡಾಕ್ಟರ್ BR ಅಂಬೇಡ್ಕರ್. ಇವರ ವಿದ್ವತ್ತನ್ನು ಅರಿತಿದ್ದ ಅಂದಿನ ಸರ್ಕಾರ ಇವರನ್ನ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಸಾಧಾರಣ ಪರಿಶ್ರಮ. ಸಂವಿಧಾನ ರಚನೆಯ ಹಾದಿ ಸುಲಭವಾಗಿರಲಿಲ್ಲ. ಕರಡು ಸಮಿತಿಯಲ್ಲಿದ್ದ 7 ಜನ ಸದಸ್ಯರಲ್ಲಿ ಕೆಲವರು ಅನಾರೋಗ್ಯಕ್ಕೆ ಒಳಗಾದರು, ಕೆಲವರು ವಿದೇಶಕ್ಕೆ ಹೋದರು, ಇನ್ನು ಕೆಲವರು ರಾಜೀನಾಮೆ ನೀಡಿದರು. ಕೊನೆಗೆ ಇಡೀ ಸಂವಿಧಾನದ ಹೊರೆ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಬಿತ್ತು. ತಮಗೆ ತೀವ್ರವಾದ ಮಧುಮೇಹ ಮತ್ತು ಅನಾರೋಗ್ಯವಿದ್ದರೂ ಲೆಕ್ಕಿಸದೆ ಹಗಲಿರುಳು ಕುಳಿತು ವಿಶ್ವದ ಸುಮಾರು 60ಕ್ಕೂ ಹೆಚ್ಚು ದೇಶಗಳ ಸಂವಿಧಾನಗಳನ್ನು ಜಾಲಾಡಿದರು. ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಿಧಿಯನ್ನು ಭಾರತದ ಮಣ್ಣಿನ ಗುಣಕ್ಕೆ ತಕ್ಕಂತೆ ರೂಪಿಸಿದರು. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತವಾಗಿ ಶ್ರಮಿಸಿ ಭಾರತದ ಭವಿಷ್ಯದ ದಸ್ತಾವೇಜನ್ನು ಸಿದ್ಧಪಡಿಸಿದರು. ಸಂವಿಧಾನದ ಆಶಯಗಳು. ಅಂಬೇಡ್ಕರ್ ಅವರು ನಮಗೆ ನೀಡಿದ ಸಂವಿಧಾನ ಕೇವಲ ಕಾನೂನಿನ ಪುಸ್ತಕವಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಬದುಕಿನ ಭರವಸೆ. ಪ್ರತಿಯೊಬ್ಬರಿಗೂ ಸಮಾನತೆ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದರು. ಸಂವಿಧಾನದ 17ನೇ ವಿಧಿಯ ಮೂಲಕ ಅಸ್ಪೃಶ್ಯತೆಯನ್ನು ಆಚರಿಸುವುದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿ ಶತಶತಮಾನಗಳ ಶಾಪವನ್ನು ತೊಡೆದು ಹಾಕಿದರು. ಜಾತಿ, ಧರ್ಮ, ಲಿಂಗ ಅಥವಾ ಆಸ್ತಿಯ ಭೇದವಿಲ್ಲದೆ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ನೀಡಿದರು. ಇದು ಅಂದು ವಿಶ್ವದ ಬಲಿಷ್ಠ ದೇಶಗಳೇ ಅಚ್ಚರಿ ಪಡುವಂತಹ ನಿರ್ಧಾರವಾಗಿತ್ತು. ಅಂಬೇಡ್ಕರ್ ಅವರು ಅಂದು ಸಂವಿಧಾನ ಸಭೆಯಲ್ಲಿ ಒಂದು ಮಾತು ಹೇಳಿದ್ದರು, ನಾವು ರಾಜಕೀಯವಾಗಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಎಂಬ ತತ್ವವನ್ನು ಒಪ್ಪಿಕೊಂಡಿದ್ದೇವೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ
ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಎಂಬ ತತ್ವವನ್ನು ಯಾವಾಗ ಜಾರಿಗೆ ತರುತ್ತೇವೆಯೋ ಅಂದು ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ ಎಂದು. ಅವರ ದೃಷ್ಟಿಯಲ್ಲಿ ಸಂವಿಧಾನವು ಕೇವಲ ರಾಜಕೀಯ ಸ್ವಾತಂತ್ರ್ಯ ನೀಡುವುದಲ್ಲ, ಅದು ಸಮಾಜದಲ್ಲಿ ಸಮಾನತೆಯನ್ನು ತರುವ ಕ್ರಾಂತಿಕಾರಿ ಹಾದಿಯಾಗಿತ್ತು. ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ದರು, ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಮಾಡಿದ ಅತ್ಯಂತ ಉತ್ತಮ ಕೆಲಸ ಎಂದು. ಇಂದು ನಾವು ಭಾರತೀಯರಾಗಿ ತಲೆ ಎತ್ತಿ ನಡೆಯುತ್ತಿದ್ದೇವೆ ಎಂದರೆ, ನಮಗೆ ಪ್ರಜಾಪ್ರಭುತ್ವದ ರಕ್ಷಣೆ ಇದೆ ಎಂದರೆ ಅದಕ್ಕೆ ಬಾಬಾ ಸಾಹೇಬರು ಬರೆದ ಆ ಪವಿತ್ರ ಗ್ರಂಥವೇ ಕಾರಣ. ಅವರು ಭಾರತಕ್ಕೆ ನೀಡಿದ ಶ್ರೇಷ್ಠ ಉಡುಗೊರೆ ಈ ಸಂವಿಧಾನ. ಮಂತ್ರಿಗಳಾಗಿ ಮತ್ತು ಮಹಿಳಾ ಸಬಲೀಕರಣ. ಕೇವಲ ನಾಯಕರಲ್ಲ, ದಕ್ಷ ಆಡಳಿತಗಾರ. ಬಂಧುಗಳೇ, ಅಂಬೇಡ್ಕರ್ ಅವರು ಕೇವಲ ಹೋರಾಟಗಾರರಾಗಿ ಉಳಿಯಲಿಲ್ಲ, ಸ್ವತಂತ್ರ ಭಾರತದ ಪ್ರಪ್ರಥಮ ಕಾನೂನು ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಅವರು ಮಂತ್ರಿಗಳಾಗಿದ್ದಾಗ ದೇಶದ ಅಭಿವೃದ್ಧಿಗೆ ಹಾಕಿಕೊಟ್ಟ ತಳಹದಿ ಇಂದಿಗೂ ಸಜೀವವಾಗಿದೆ. ಇಂದು ನಾವು ಬಳಸುತ್ತಿರುವ ವಿದ್ಯುತ್ ಯೋಜನೆಗಳು, ಅಣೆಕಟ್ಟುಗಳು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯ ಕಲ್ಪನೆಯ ಹಿಂದೆ ಬಾಬಾ ಸಾಹೇಬರ ಆರ್ಥಿಕ ತಜ್ಞತೆ ಅಡಗಿದೆ. ಕಾರ್ಮಿಕರಿಗಾಗಿ ಅವರು ಅಂದು ಜಾರಿಗೆ ತಂದ 8 ಗಂಟೆಗಳ ಕೆಲಸದ ಅವಧಿ, ಹೆರಿಗೆ ರಜೆ ಮತ್ತು ಕನಿಷ್ಠ ವೇತನ ಕಾಯ್ದೆಗಳು ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗಿವೆ. ಮಹಿಳಾ ಹಕ್ಕುಗಳ ಕ್ರಾಂತಿ, ಹಿಂದೂ ಕೋಡ್ ಬಿಲ್. ಅಂಬೇಡ್ಕರ್ ಅವರು ಹೇಳುತ್ತಿದ್ದರು, ಒಂದು ಸಮಾಜದ ಪ್ರಗತಿಯನ್ನು ನಾನು ಅಳೆಯುವುದು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯ ಆಧಾರದ ಮೇಲೆ ಎಂದು. ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕಿರಲಿಲ್ಲ, ಶಿಕ್ಷಣದ ಹಕ್ಕಿರಲಿಲ್ಲ ಮತ್ತು ಮನೆಯ 4 ಗೋಡೆಗಳೇ ಅವರ ಪ್ರಪಂಚವಾಗಿತ್ತು. ಇದನ್ನು ಬದಲಿಸಲು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು. ಈ ಮಸೂದೆಯ ಮೂಲಕ ಅವರು ಮಹಿಳೆಯರಿಗೆ 3 ಮುಖ್ಯ ಹಕ್ಕುಗಳನ್ನು ನೀಡಲು ಬಯಸಿದ್ದರು. 1. ತಂದೆಯ ಆಸ್ತಿಯಲ್ಲಿ ಸಮಾನ ಪಾಲು. 2. ಇಷ್ಟವಿಲ್ಲದ ದಾಂಪತ್ಯದಿಂದ ಮುಕ್ತಿ ಪಡೆಯಲು ವಿಚ್ಛೇದನದ ಹಕ್ಕು. 3. ದತ್ತು ತೆಗೆದುಕೊಳ್ಳುವ ಹಕ್ಕು ಮತ್ತು ಸಾಮಾಜಿಕ ಸ್ಥಾನಮಾನ. ಆದರೆ ದುರದೃಷ್ಟವಶಾತ್ ಅಂದಿನ ಸಂಪ್ರದಾಯವಾದಿಗಳು ಈ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆಗ ಬಾಬಾ ಸಾಹೇಬರು ಕಿಂಚಿತ್ತೂ ಯೋಚಿಸದೆ, ಮಹಿಳೆಯರಿಗೆ ನ್ಯಾಯ ನೀಡಲಾಗದ ಮಂತ್ರಿ ಸ್ಥಾನ ನನಗೆ ಬೇಡ ಎಂದು ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅಧಿಕಾರಕ್ಕಿಂತಲೂ ತತ್ವ ಮತ್ತು ಮಹಿಳೆಯರ ಗೌರವ ಮುಖ್ಯ ಎಂದು ತೋರಿಸಿಕೊಟ್ಟ ಏಕೈಕ ನಾಯಕ ಅವರು. ಇಂದಿನ ಮಹಿಳೆಯರಿಗೆ ಸ್ಫೂರ್ತಿ. ಇಂದು ನಾವು ನೋಡುತ್ತಿದ್ದೇವೆ, ದೇಶದ ರಾಷ್ಟ್ರಪತಿ ಸ್ಥಾನದಿಂದ ಹಿಡಿದು ಗಗನಯಾತ್ರಿಗಳವರೆಗೆ, ಕ್ರೀಡಾಪಟುಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೆ ಮಹಿಳೆಯರು ಮಿಂಚುತ್ತಿದ್ದಾರೆ. ಈ ಎಲ್ಲ ಸಾಧನೆಗಳಿಗೆ ಅಡಿಪಾಯ ಹಾಕಿದವರು ಬಾಬಾ ಸಾಹೇಬರು. ಅವರು ಸಂವಿಧಾನದಲ್ಲಿ ನೀಡಿದ ಸಮಾನತೆಯ ಹಕ್ಕಿನಿಂದಲೇ ಇಂದು ಮಹಿಳೆಯರು ಘನತೆಯಿಂದ ಬದುಕುತ್ತಿದ್ದಾರೆ. ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವಾಗ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಶಿಕ್ಷಣ ಮತ್ತು ಗೌರವ ನೀಡುವುದು ನಮ್ಮ ಕರ್ತವ್ಯ ಎಂದು ಸಂಕಲ್ಪ ಮಾಡೋಣ. ಅಂಬೇಡ್ಕರ್ ಅವರು ಮಹಿಳೆಯರ ಕೈಗೆ ಕೇವಲ ಬಳೆಗಳನ್ನು ತೊಡಿಸಲಿಲ್ಲ, ಬದಲಾಗಿ ಜ್ಞಾನದ ಪೆನ್ನು ನೀಡಿದರು ಮತ್ತು ಅಧಿಕಾರವನ್ನು ನಡೆಸುವ ಶಕ್ತಿ ನೀಡಿದರು. ಸ್ತ್ರೀ ಸಮಾನತೆಯ ನಿಜವಾದ ಹರಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಬೌದ್ಧ ಧರ್ಮದ ಸ್ವೀಕಾರ ಮತ್ತು ಮಹಾನಿರ್ವಾಣ. ಧಾರ್ಮಿಕ ಪರಿವರ್ತನೆಯ ನಿರ್ಧಾರ. ಬಂಧುಗಳೇ, ಅಂಬೇಡ್ಕರ್ ಅವರ ಜೀವನದ ಅತಿದೊಡ್ಡ ನಿರ್ಧಾರವೆಂದರೆ ಅದು ಧರ್ಮ ಪರಿವರ್ತನೆ. ಅವರು ಕೇವಲ ರಾಜಕೀಯವಾಗಿ ಅಥವಾ ಕಾನೂನಾತ್ಮಕವಾಗಿ ಬದಲಾವಣೆ ತಂದರೆ ಸಾಲದು, ಶೋಷಿತರ ಆತ್ಮಗೌರವಕ್ಕೆ ಒಂದು ನೆಲೆ ಬೇಕು ಎಂದು ಅರಿತಿದ್ದರು. 1935ರಲ್ಲಿಯೇ ಅವರು ನಾಸಿಕ್ನ ಏಲಾ ಸಮಾವೇಶದಲ್ಲಿ ಒಂದು ಐತಿಹಾಸಿಕ ಘೋಷಣೆ ಮಾಡಿದ್ದರು. ನಾನು ಹಿಂದೂವಾಗಿ ಹುಟ್ಟಿದ್ದು ನನ್ನ ಕೈಯಲ್ಲಿರಲಿಲ್ಲ, ಆದರೆ ನಾನು ಹಿಂದೂವಾಗಿ ಸಾಯುವುದಿಲ್ಲ ಎಂದು. ಇದು ಕೇವಲ ಒಂದು ಧರ್ಮದ ವಿರುದ್ಧದ ಹೇಳಿಕೆಯಾಗಿರಲಿಲ್ಲ, ಬದಲಾಗಿ ಅಮಾನವೀಯ ಜಾತಿ ಪದ್ಧತಿಯ ವಿರುದ್ಧದ ಆಕ್ರೋಶವಾಗಿತ್ತು. ನಾಗಪುರದ ಧಮ್ಮಕ್ರಾಂತಿ. ಸುದೀರ್ಘ 21 ವರ್ಷಗಳ ಕಾಲ ಜಗತ್ತಿನ ಎಲ್ಲ ಧರ್ಮಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ನಂತರ ಅವರು ಅಹಿಂಸೆ, ಕರುಣೆ ಮತ್ತು ಸಮಾನತೆಯನ್ನು ಬೋಧಿಸುವ ಬೌದ್ಧ ಧರ್ಮವನ್ನು ಆಚರಿಸಿಕೊಂಡರು. 1950ರ ಅಕ್ಟೋಬರ್ 14ರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ, ಇಂದು ಇದನ್ನು ದೀಕ್ಷಾಭೂಮಿ ಎಂದು ಕರೆಯಲಾಗುತ್ತದೆ, ಲಕ್ಷಾಂತರ ಅನುಯಾಯಿಗಳೊಂದಿಗೆ ಅವರು ಬೌದ್ಧ ಧರ್ಮಕ್ಕೆ ದೀಕ್ಷೆ ಪಡೆದರು. ಆ ದಿನ ನಡೆದದ್ದು ಕೇವಲ ಧರ್ಮ ಬದಲಾವಣೆಯಲ್ಲ, ಅದು ಲಕ್ಷಾಂತರ ಜನರ ಬದುಕಿನಲ್ಲಿ ನಡೆದ ಮಾನಸಿಕ ಮತ್ತು ಸಾಮಾಜಿಕ ಕ್ರಾಂತಿ. ಅವರು ತಮ್ಮ ಅನುಯಾಯಿಗಳಿಗೆ 22 ಪ್ರತಿಜ್ಞೆಗಳನ್ನು ನೀಡಿದರು. ಅದು ಒಂದು ನವ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಯಿತು. ಅಂತಿಮ ದಿನಗಳು ಮತ್ತು ಮಹಾನಿರ್ವಾಣ. ಬೌದ್ಧ ಧರ್ಮ ಸ್ವೀಕರಿಸಿದ ಕೆಲವೇ ವಾರಗಳಲ್ಲಿ ಬಾಬಾ ಸಾಹೇಬರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸಿತು. ಅವರು ತೀವ್ರವಾದ ಮಧುಮೇಹದಿಂದ ಬಳಲುತ್ತಿದ್ದರು, ಆದರೂ ಅವರು ವಿಶ್ರಮಿಸಲಿಲ್ಲ.
ತಮ್ಮ ಕೊನೆಯ ಪುಸ್ತಕವಾದ ಬುದ್ಧ ಮತ್ತು ಅವನ ಧಮ್ಮ ಬರೆದು ಮುಗಿಸಿದರು. ದುರದೃಷ್ಟವಶಾತ್ 1956 ಡಿಸೆಂಬರ್ 6ರಂದು ದೆಹಲಿಯ ಅವರ ನಿವಾಸದಲ್ಲಿ ಅವರು ಈ ಲೋಕವನ್ನು ಅಗಲಿದರು. ಇಡೀ ದೇಶವೇ ಕಣ್ಣೀರಿಟ್ಟಿತು. ಮುಂಬೈನ ಚೈತ್ಯಭೂಮಿಯಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಿತು. ಅಂದು ಈ ದೇಶ ಒಬ್ಬ ಮಹಾನ್ ಸಂವಿಧಾನ ಶಿಲ್ಪಿಯನ್ನು, ಒಬ್ಬ ಯುಗ ಪುರುಷನನ್ನು ಕಳೆದುಕೊಂಡಿತು. ಆದರೆ ಅವರು ಬಿಟ್ಟು ಹೋದ ವಿಚಾರಗಳು ಇಂದಿಗೂ ಸಜೀವವಾಗಿವೆ. ಬಾಬಾ ಸಾಹೇಬರು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಹೋದರೂ ಅವರ ಜ್ಞಾನ ಮತ್ತು ಸಿದ್ಧಾಂತಗಳು ನಮ್ಮನ್ನು ಸದಾ ಮುನ್ನಡೆಸುತ್ತವೆ. ಅವರು ಹೇಳುತ್ತಿದ್ದಂತೆ, ನನ್ನ ಬದುಕು ನನ್ನ ಸಂದೇಶ. ನಾವು ಬಾಬಾ ಸಾಹೇಬರನ್ನು ಕೇವಲ ಅವರ ಫೋಟೋಗಳಲ್ಲಿ ನೋಡುವುದಲ್ಲ, ಅವರ ಆಲೋಚನೆಗಳನ್ನು ಕಾಣಬೇಕು. ಅವರ ಧೈರ್ಯ, ಅವರ ಜ್ಞಾನದ ಹಸಿವು ಮತ್ತು ಅವರ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಬಂಧುಗಳೇ, ಇಷ್ಟು ಹೊತ್ತು ನಾವು ಒಬ್ಬ ಮಹಾನ್ ಚೇತನದ ಜೀವನದ ವಿವಿಧ ಮಜಲುಗಳನ್ನು ನೋಡಿದ್ದೇವೆ. ಬಾಲ್ಯದ ಅವಮಾನಗಳಿಂದ ಹಿಡಿದು ಜಗತ್ತಿನ ಶ್ರೇಷ್ಠ ಸಂವಿಧಾನ ರಚನೆಯವರೆಗೆ, ಹನಿ ಹನಿ ನೀರಿಗಾಗಿ ಹೋರಾಡಿದ ದಿನಗಳಿಂದ ಹಿಡಿದು ಕೋಟ್ಯಂತರ ಜನರ ಹಕ್ಕುಗಳ ಕಾವಲುಗಾರನಾದವರೆಗೆ ಬಾಬಾ ಸಾಹೇಬರ ಬದುಕು ಒಂದು ಅಸಮಾನತೆಯ ವಿರುದ್ಧದ ಮಹಾಕಾವ್ಯ. ಅವರು ನಮಗಾಗಿ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆದರೆ ಆ ಸಂವಿಧಾನ ಎಷ್ಟು ಯಶಸ್ವಿಯಾಗುತ್ತದೆ ಎಂಬುದು ಅದನ್ನು ನಡೆಸುವ ಜನರ ಗುಣದ ಮೇಲೆ ಅವಲಂಬಿತವಾಗಿದೆ ಎಂದು ಅವರೇ ಹೇಳಿದ್ದರು. ಅಂಬೇಡ್ಕರ್ ಅವರು ನಮಗೆ 3 ಮಹತ್ವದ ಮಂತ್ರಗಳನ್ನು ನೀಡಿದ್ದಾರೆ. 1. ಶಿಕ್ಷಣ ಪಡೆಯಿರಿ, ಎಜುಕೇಟ್. ಶಿಕ್ಷಣವಿಲ್ಲದೆ ಮನುಷ್ಯನ ಪ್ರಗತಿ ಸಾಧ್ಯವಿಲ್ಲ. ನಾವು ಮತ್ತು ನಮ್ಮ ಮಕ್ಕಳು ಕೇವಲ ಅಂಕಗಳಿಗಾಗಿ ಅಲ್ಲದೆ ಜ್ಞಾನ ಮತ್ತು ವಿವೇಕಕ್ಕಾಗಿ ಕಲಿಯಬೇಕು. 2. ಸಂಘಟಿತರಾಗಿ, ಎಜಿಟೇಟ್. ಜಾತಿ ಉಪಜಾತಿಗಳ ಭೇದ ಬಿಟ್ಟು ನಾವೆಲ್ಲರೂ ಭಾರತೀಯರಾಗಿ ಒಂದಾಗಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಅವರ ಸಂದೇಶವಾಗಿತ್ತು. 3. ಹೋರಾಡಿ, ಆರ್ಗನೈಸ್. ಅನ್ಯಾಯ ನಡೆದಾಗ ಮೌನವಾಗಿರಬೇಡಿ. ಸಂವಿಧಾನಾತ್ಮಕವಾಗಿ, ಶಾಂತಿಯುತವಾಗಿ, ಸತ್ಯಕ್ಕಾಗಿ ಧ್ವನಿ ಎತ್ತಿ ಎಂದು. ಬಾಬಾ ಸಾಹೇಬರು ಬಯಸಿದ್ದು ಜಾತಿ ಮುಕ್ತ ಭಾರತವನ್ನು, ಸಮಾನತೆಯ ಭಾರತವನ್ನು ಮತ್ತು ಪ್ರತಿಯೊಬ್ಬರೂ ಘನತೆಯಿಂದ ಬದುಕುವ ಸುಂದರ ದೇಶವನ್ನು. ಆ ಕನಸನ್ನು ನನಸು ಮಾಡುವ ಜವಾಬ್ದಾರಿ ಈಗ ನಮ್ಮೆಲ್ಲರ ಮೇಲಿದೆ. ಬಾಬಾ ಸಾಹೇಬರ ಬಗ್ಗೆ ಹೇಳಲು ಪದಗಳು ಸಾಲದು. ಅವರು ಈ ದೇಶದ ಮಣ್ಣಿನ ಕಣಕಣದಲ್ಲೂ ಸಂವಿಧಾನದ ರೂಪದಲ್ಲಿ ಜೀವಂತವಾಗಿದ್ದಾರೆ. ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವೆಂದರೆ ನಾವು ಅವರ ವಿಚಾರಗಳನ್ನು ಪಾಲಿಸುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಏಳಿಗೆಗೆ ಶ್ರಮಿಸುವುದು. ಅವರ ವಿಚಾರಗಳು ನಮಗೆ ಸದಾ ದಾರಿದೀಪವಾಗಿರಲಿ. ಇಂತಹ ಶಕ್ತಿಯುತ ವಿಚಾರಗಳು ನಿಮ್ಮ ಜೀವನದ ದಾರಿದೀಪವಾಗಲಿ. ಇಂದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ. ಜೈ ಭೀಮ್, ಜೈ ಭಾರತ್.